ಎಲ್ಲರಿಗೂ ನಮಸ್ಕಾರ ಮತ್ತು ಹಾಯ್. ಇವತ್ತು ನಾವು ಮಾಡೋಕೆ ಹೊರಟಿರೋದು ಸೋಯಾಬೀನ್ ಬಿರಿಯಾನಿ. ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಚಕ್ಕೆ, ಲವಂಗ, ಸೋಂಪು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಸೋಯಾಬೀನ್ ನೆನೆಸಿಟ್ಕೊಂಡಿದ್ದೀನಿ, ಕೊತ್ತಂಬರಿ, ಪುದೀನ ಎರಡು ನೆನೆಸಿಟ್ಟಿದ್ದೀನಿ ನೋಡಿ. ಇದು ಹಸಿಮೆಣಸಿನ್ಕಾಯಿ ಪೌಡ್ರು, ಸಾಲ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿರೋದು. ನೆಕ್ಸ್ಟು ಗರಂ ಮಸಾಲ, ಚಿಕನ್ ಮಸಾಲ ಎರಡೂ ರೆಡಿ ಮಾಡ್ಕೋಬೇಕು. ಆಮೇಲೆ ಪಾತ್ರೆ ಇಡೋಣ, ಒಲೆ ಎಣ್ಣೆ ಹಾಕಿ ಈಗ ಮಸಾಲೆದೆಲ್ಲ ಹಾಕೋಣ. ಸೋಂಪು, ಜೀರಿಗೆ ಏನೇನು ಹಾಕ್ತಾರೆ ಎಲ್ಲ ಹಾಕೋಣ ಅದರೊಳಗಡೆ. ಇವಾಗ ಅದು ಚೆನ್ನಾಗಿ ಬೇಯಲಿ. ಹಸಿಮೆಣಸಿನ್ಕಾಯಿ ಹಾಕೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು ಹಸಿಮೆಣಸಿನ್ಕಾಯಿ. ಈಗ ಈರುಳ್ಳಿ ಹಾಕೋಣ ರೋಸ್ಟ್ ಆದಮೇಲೆ. ಓಕೆ, ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಈರುಳ್ಳಿನ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಲಿ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಬ್ರೌನಿಷ್ ಆಗಿ ಚೇಂಜ್ ಆಗುತ್ತೆ. ಇವಾಗ 5 ನಿಮಿಷ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಕನ್ಸಿಸ್ಟೆನ್ಸಿ ನೋಡ್ಕೋತಾ ಇರಬೇಕು ನೋಡಿ. ಸೋಯಾನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ನೀರಿಂದ. ಚೆನ್ನಾಗಿ ಇಂಟ್ಕೋಬೇಕು, ನೀರು ಇರಬಾರ್ದು ಅದರಲ್ಲಿ. ನೀಟಾಗಿ ನೋಡಿ, ನಾನು ಹೇಗೆ ಸೋಸ್ತಾ ಇದ್ದೀನಿ ನೀಟಾಗಿ ಹಾಗೆ ಸೋಸಿ. ಎಲ್ಲ ಸೋಸಿದ್ದಾಯ್ತಲ್ಲ ನೋಡಿ. ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡ್ಕೊಳ್ಳಿ. ಈಗ ನೆಕ್ಸ್ಟು ಟೊಮೆಟೊನು ಮಿಕ್ಸ್ ಮಾಡೋಣ. ಇದಕ್ಕೆ ಚೆನ್ನಾಗಿ ಹುರಿಬೇಕು, ಅದು ಪೂರ್ತಿ ಮೆಲ್ಟ್ ಆಗಬೇಕು ಟೊಮೆಟೊ. ಆ ಥರ ನೀಟಾಗಿ ಹುರಿಬೇಕು, ಹಸಿ ವಾಸನೆ ಹೋಗಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ನಾನು ಇದು ರೆಡಿಮೇಡ್ ಮನೆಯಲ್ಲೇ ಮಾಡ್ಕೊಂಡಿರೋದು. ಇವಾಗ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲೇ ನೀಟಾಗಿ ಬೇಯಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟ್ನೆಸ್ ಆಗಿ ಆಯಿಲ್ ಬಿಟ್ಕೊಳ್ಳುತ್ತೆ. ಆಮೇಲೆ ಈಗ ಚಿಕನ್ ಮಸಾಲ ಹಾಕ್ಕೊಳ್ಳೋಣ. ನೆಕ್ಸ್ಟು ನೋಡಿ, ಇವೆಲ್ಲ ಇಟ್ಕೊಂಡಿದ್ದೀನಲ್ಲ ಇದೆಲ್ಲ ಹಾಕ್ಕೊಳ್ಳೋಣ. ಫುಲ್ ನೀಟಾಗಿ ಹಾಕ್ಕೋಬೇಕು. ಮತ್ತು ಒಂದು ಗ್ಲಾಸ್ ನೀರು ಇದು ನೀಟಾಗಿ ಬೇಯಿಸ್ಕೋಬೇಕು. ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ ಅದ್ರ ಮೇಲೆ. ಮತ್ತು ಗರಂ ಮಸಾಲ, ಸಾಲ್ಟು ಎಲ್ಲ ಹಾಕ್ಕೋಬೇಕು. ನೆಕ್ಸ್ಟು ಕೊತ್ತಂಬರಿ, ಪುದೀನ ಕಟ್ ಮಾಡಿರೋದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕು ಮಸಾಲೆ. ಸೋಯಾ ಹಿಡ್ಕೋಬೇಕು. ಓಕೆನಾ ನೋಡಿ, ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ. ಈಗ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಪ್ರಮಾಣ ತಕ್ಕಂತೆ ನಿಮ್ಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ತಕ್ಕಂತೆ ನೀರು ಹಾಕ್ಕೋಬೇಕು. ನೆನೆಸಿಟ್ಕೊಂಡಿರ್ಬೇಕು ಅಕ್ಕಿನ. ಓಕೆನಾ. ನೆಕ್ಸ್ಟು ಅಕ್ಕಿನ ಹಾಕ್ಕೊಳ್ಳೋಣ. ಸಮವಾಗಿ ನೀರು ಸೇರಿಸ್ಕೊಳ್ಳೋಣ. ಓಕೆ, ನೀಟಾಗಿ ಸಮವಾಗಿ ಹಾಕ್ಕೊಳ್ಳಿ. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂತೆ. ಓಕೆನಾ ನೋಡಿ, ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ನೀಟಾಗಿ ಮಿಕ್ಸ್ ಮಾಡಬೇಕು, ತಳದಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಕುಕ್ಕರ್ ವಿಸಿಲ್ ಹಾಕಿ ಮುಚ್ಚಿಡೋಣ. 2 ವಿಸಿಲ್ ಬರಬೇಕು, ಅಲ್ಲಿವರೆಗೂ ಬೇಯಿಸೋಣ. ಈಗ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಸ್ಮೆಲ್ ತುಂಬ ಚೆನ್ನಾಗಿದೆ. ವೆರಿ ಗುಡ್. ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿ